ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಡೀಲರ್ಸ್ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ಇನ್ಸ್ಟೆಂಟ್ ರಾಗಿ ದೋಸೆನ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಇದು ರಾಗಿ ಒಂದು ಹೆಲ್ದಿ ಗ್ರೈನ್, ಎಲ್ಲರಿಗೂ ಗೊತ್ತಿರೋಂಥದ್ದು. ಶುಗರ್ ಪೇಷೆಂಟಿಗೆ ಮತ್ತು ಕೊಲೆಸ್ಟ್ರಾಲ್ಗೆ ಮತ್ತು ಬಾಡಿ ವೆಯ್ಟ್ ಕಡಿಮೆ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬಾ ಯೂಸ್ಫುಲ್ ಆಗುತ್ತೆ ಇದರಿಂದ ಇವತ್ತು ಒಳ್ಳೆ ರುಚಿಕರವಾದಂತಹ ದೋಸೆನ ನಾನು ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ. ಅಕ್ಕಿ ಹಿಟ್ಟು ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ರಾಗಿ ಹಿಟ್ಟು 2 ಕಪ್ ತೊಗೊಂಡಿದ್ದೀನಿ. ಸೇಮ್ ಮೆಜರ್ಮೆಂಟ್ ಕಪ್ಗಳದ್ದು 3. ಒಂದು ಈರುಳ್ಳಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಒಂದು ಕ್ಯಾರೆಟ್ ಸಣ್ಣದು ಹಾಕ್ಕೊಂಡಿದ್ದೀನಿ ನಾನು. ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಒಂದು 3 ಹಸಿಮೆಣಸಿನ್ಕಾಯಿ, ಇದು ರುಚಿಗಂತ ಹಾಕ್ತಿದ್ದೀನಿ ನಾನು, ಖಾರಕ್ಕೆ ಅಂತ ಹೇಳೇನಿಲ್ಲ. ಇದು ಚಟ್ನಿ ಮಾಡ್ಕೋಬೋದು ನೋಡಿ. ಕರಿಬೇವಿನ ಸೊಪ್ಪು ಸ್ವಲ್ಪ, ಜೀರಿಗೆ 1 ಚಮಚ, ಇದಿಷ್ಟು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ ನೋಡಿ. ಈಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಅದರಲ್ಲಿ ಎಲ್ಲನೂ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕಿ ಈಗ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ. ಇದು ಆ್ಯಕ್ಚುಲಿ ತುಂಬಾ ತೆಳುವಾಗಿ ಬೇಕಾದರೂ ಮಾಡ್ಕೋಬೋದು, ಅಥವಾ ಥಿಕ್ನೆಸ್ಸಾಗಿ ದೋಸೆ ಥರ ಬೇಕಾದರೂ ಹಾಕೋಬೋದು, ನೀರು ದೋಸೆ ಥರ ಬೇಕಾದರೂ ಮಾಡ್ಕೋಬೋದು ನೋಡಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ. ಕ್ಯಾರೆಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು, ಇದಿಷ್ಟನ್ನು ಈಗ ನಾನು ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಹೆಚ್ಚಿದ ನಂತರ ಇದನ್ನ ಕಿವುಚ್ಕೊಡಿ, ಯಾಕಂದರೆ ಅದು ಅಂಟ್ಕೊಂಡಿರುತ್ತಲ್ಲ ಹೆಸರುಗಳು, ಅದೆಲ್ಲ ಬಿಡಿ ಆಗಬೇಕು. ಇಲ್ಲಾಂದರೆ ತಿಕ್ಕಾಗಿ ದಪ್ಪನಾಗಿ ಆಗಿಬಿಡುತ್ತೆ. ಹಾಗಾಗಿ ತುಂಬಾ ಸಣ್ಣಗೆ ಹೆಚ್ಚಿಗಬೇಕು ಈರುಳ್ಳಿಯ ನೋಡಿ. ಎಲ್ಲನೂ ಈಗ ಈ ಬೌಲಲ್ಲಿ ಹಾಕಿದ್ದೀನಿ ನಾನು. ನೀರು ನೋಡಿ ಸ್ವಲ್ಪನೇ ಹಾಕ್ಕೊಬಿಟ್ಟು ಈ ಥರ ಗಂಟಾಗದಿರೋ ಥರ ಕಲಿಸ್ಕೋಬೇಕಾಗುತ್ತೆ. ಇದು ಸಾಮಾನ್ಯ ಗಂಟಾಗಲ್ಲ. ಇಲ್ಲಿ ನಾನೀಗ ನೀರು ದೋಸೆ ಥರ ತೆಳುವಾಗಿ ಮಾಡಿಕೊಂಡು ನೀರು ದೋಸೆ ಥರ ಹಾಕ್ತಾಯಿದ್ದೀನಿ. ತುಂಬ ತೆಳುವಾಗಿ ಬರುತ್ತೆ ನೋಡಿ. ಇಲ್ಲಿ 2.5 ಗ್ಲಾಸ್ ನೀರು ಬೇಕಾಯಿತು ಇಷ್ಟು ಹಿಟ್ಟಿಗೆ. ಈ ಗ್ಲಾಸಲ್ಲಿ ನೋಡಿ ಮೆಷರ್ಮೆಂಟ್ ತೋರಿಸ್ತೀನಿ ನಾನು, ಗ್ಲಾಸ್ ಯಾವುದೊಂದು ಬಿಟ್ಟು ನೋಡಿ. ಈ ಗ್ಲಾಸಲ್ಲಿ 2.5 ಗ್ಲಾಸ್ ನೀರು ನಾನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಒಂದು 3 ಜನಕ್ಕೆ ಆಗೋಷ್ಟು ದೋಸೆ ಆಗುತ್ತೆ. ಒಬ್ಬೊಬ್ಬರು ಒಂದು 3 ತಿಂತೀನಿ ಅಂದರೂ ಕೂಡ ಒಂದು 3 ಜನಕ್ಕೆ ಆಗೋಷ್ಟು ಆಗುತ್ತೆ ದೋಸೆ ಇದು ನೋಡಿ. ಇದು ನಾನು ನಾನ್ ಸ್ಟಿಕ್ ಇಟ್ಕೊಂಡಿದ್ದೀನಿ ದೋಸೆ ಮಾಡ್ತೀವಲ್ಲ, ಅದರಲ್ಲೇ ನಾನು ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ. ಎಷ್ಟು ತೆಳುವಾಗಂದ್ರೆ ಅಷ್ಟು ತೆಳುವಾಗಿ ಬೇಕಾದರೂ ನಾವು ದೋಸೆನ ಇದು ಹಾಕ್ಕೋಬೋದು. ಒಂದೇ ಸತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹೆಂಚು ಎತ್ಬಿಟ್ಟು ಅಲ್ಲಾಡಿಸಿದ್ರೆ ಎಲ್ಲ ಕಡೆಗೂ ಆಗಿಬಿಡುತ್ತೆ. ಬಟ್ ನಾನು ಈ ಥರ ಹಾಕೋ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ನಾನು ಓಪನ್ನಾಗೆ ಬೇಯಿಸ್ತಾ ಇದ್ದೀನಿ. ಮುಚ್ಚಿಟ್ಬಿಟ್ಟು ಬೇಕಾದರೆ ನೀವು ಸಾಫ್ಟಾಗಿ ಬೇಕು ಅಂದರೆ ಇದಕ್ಕೆ ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿ ಕೂಡ ಬೇಯಿಸಿ ದೋಸೆ ಥರ 2 ಸೈಡು ಬೇಯಿಸ್ಕೋಬೋದು ನೋಡಿ. ಈಗ ನಾನೀಗ ಹಾಗೆಯೇ ಮುಚ್ಚಳ ಹಾಕಿದರೇ ಮುಚ್ಚಿದ್ದೀನಿ. ಎಣ್ಣೆ ಹಾಕೋಬೇಕು ನೋಡಿ. ಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ. ತಿರುವು ಹಾಕಿ ಇನ್ನೊಂದು ಸೈಡ್ ಕೂಡ ಬೇಯಿಸ್ತಾ ಇದ್ದೀನಿ. ಬೇಡ ಅಂದರೆ ನೀವು ಒಂದೇ ಸೈಡ್ ಬೇಯಿಸ್ಕೊಂಡು ತಿನ್ಬೋದು. ಈ ಥರ ಬೇಯಿಸೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಬಿಸಿ ತಿನ್ನೋಕ್ಕೆ. ಇದಕ್ಕೆ ಚಟ್ನಿ ಮತ್ತು ಪಲ್ಯ ಏನು ಬೇಕಾಗಲ್ಲ. ಸ್ವಲ್ಪ ಬಿಸಿ ಇದ್ದಂತೆಯೇ ತುಪ್ಪ ಹಾಕೋಬಿಟ್ರೆ ಸಖತ್ತಾಗಿರುತ್ತೆ. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡಿಕೊಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಹೆಲ್ದಿ ರೆಸಿಪಿ ಅಂತ ಎಲ್ರಿಗೂ ಗೊತ್ತಿರೋಂಥದ್ದನ್ನೇ ನೋಡಿ. ಈ ಥರ ನಾನು ಹಾಕ್ಕೊಳ್ತಾಯಿದ್ದೀನಿ ದೋಸೆನ. ಅದ್ರ ಮೇಲೆ ಚಮಚದಲ್ಲಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಬಾರ್ದು, ಅಂಟ್ಕೊಬಿಡುತ್ತೆ ನೋಡಿ. ಹೆಂಚು ಎತ್ಬಿಟ್ಟು ಹಿಂಗೆಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಹೆಂಚು ಎತ್ಬಿಟ್ರೆ ನೋಡಿ. ಈ ಥರ ಒಂದು 2 ಮಿನಿಟ್ಸ್ ಬೇಯಿಸ್ಕೋಬೇಕಾಗುತ್ತೆ. ಒಂದೊಂದು ದೋಸೆಗೆ ಒಂದು ಸೈಡ್ ಬೇಯೋಕ್ಕೆ ಇದು 2 ಮಿನಿಟ್ಸ್ ಬೇಕಾಗುತ್ತೆ, ಯಾಕೆಂದರೆ ಕ್ರಿಸ್ಪಿಯಾಗಿ ಬರಬೇಕಲ್ಲ. ಹಾಗಾಗಿ ನೋಡಿ, ನಾನು ಒಂದೇ ಸೈಡ್ ಬೇಯಿಸಿದ್ದೀನಿ. ಇದನ್ನ ಫಸ್ಟ್ನೇದು 2 ಸೈಡ್ ಬೇಯಿಸಿದೆ, ಎರಡನೇದು ನೋಡಿ ಒಂದೇ ಸೈಡ್ ಬೇಯಿಸಿದ್ದೀನಿ. ಅದು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದನ್ನು ಒಂದೇ ಸೈಡು ಮಗ್ಚಿ ಹಾಕಿ ಬೇಯಿಸಿದ್ದೀನಿ. ಮಗ್ಚಿ ಹಾಕ್ದಲೇ ಬೇಯಿಸ್ಬೋದು, ಮಗ್ಚಿ ಹಾಕಿ 2 ಸೈಡು ಬೇಯಿಸ್ಬೋದು, ಒಂದೇ ಸೈಡು ಕೂಡ ಬೇಯಿಸ್ಕೋಬೋದು ನೋಡಿ. ಈಗ ಇನ್ನೊಂದನ್ನು ನಾನು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸೋ ಥರ ಒಂದು ಹೇಳ್ಕೊಡ್ತೀನಿ ನೋಡಿ. ಇದನ್ನು ನೋಡೋಣ ಅದು ಹೇಗಾಗುತ್ತೆ ಅಂದ್ಬಿಟ್ಟು ನೋಡಿ. ಈ ಥರ ಸ್ಪ್ರೆಡ್ ಮಾಡ್ಕೋಬೋದು. ಹೆಂಚು ಮೇಲೆ ಎತ್ಕೊಬಿಟ್ಟು ಎಲ್ಲ ಕಡೆಗೆ ಈ ಥರ ಬೇಕಾದರೆ ಸ್ಪ್ರೆಡ್ ಮಾಡ್ಬೋದು. ಎಷ್ಟು ತೆಳುವಾಗಿ ಕರಮನ್ನಷ್ಟು ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ದೋಸೆ. ಅಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಒಂದೇ ಸತಿ 1-2 ಚಮಚ ಹಾಕ್ಕೊಂಡ್ರೆ ಬೇಕಾದರೆ ಹೆಂಚನ್ನು ಹಿಂಗೆ ಅಲ್ಲಾಡಿಸ್ಬಿಟ್ರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿಬಿಡುತ್ತೆ ಒಂದು. ಈ ಥರ ಹೀಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ತೆಳುವಾಗಿ ಬರುತ್ತೆ. ನಾನು ಹಾಕಿರೋ ಎಲ್ಲ ದೋಸೆಗಳು ತೆಳುವಾಗೇ ಬಂದಿದೆ ನೋಡಿ. ಇದಕ್ಕೆ ಮಾತ್ರ ನಾನು ಇದು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಇದೊಂಥರ ಸಾಫ್ಟಾಗಿ ಬರುತ್ತೆ. ಇದು ಅಷ್ಟೊಂದು ಕ್ರಿಸ್ಪಿಯಾಗಿ ಬರೋಲ್ಲ ಈ ಥರ ಮುಚ್ಚಿ ಬೇಯಿಸಿದ್ರೆ ನೋಡಿ. ಮೇಲೆ ಸ್ವಲ್ಪ ಉಬ್ಬಿ ಥರ ಬಂದಿದೆ ನೋಡಿ, ಇಲ್ಲಿ ಉಬ್ಬಿರೋ ಥರ ಬಂದಿದೆ. ಇದಕ್ಕೆ ಆಯಿಲ್ ಹಾಕಬೇಕು. ಸ್ವಲ್ಪ ಆಯಿಲ್ ಚೆನ್ನಾಗಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಬ್ರಷಲ್ಲಿ ಹಾಕ್ತಾಯಿದ್ದೀನಿ, ನೀವು ಚಮಚದಲ್ಲಿ ಬೇಕಾದರೆ ಹಾಕೋಬೋದು ನೋಡಿ. ಮುಚ್ಚಿಬಿಟ್ಟು ಬೇಯಿಸಿ ಈಗ ಮಗುಚಿ ಹಾಕಿ ಬೇಯಿಸ್ತೀನಿ. ಇದು ಸಾಫ್ಟಾಗಿದೆ, ಗೊತ್ತಾಗ್ತಿದೆ ನೋಡಿದ್ರೇ. ಈ ದೋಸೆ ಅಷ್ಟು ಕ್ರಿಸ್ಪಿಯಾಗಿ ಬರಲಿಲ್ಲ, ಹಾಗಾಗಿ ಓಪನ್ ಇಟ್ಕೊಂಡೇ ಬೇಯಿಸಿದ್ರೇ ಚೆನ್ನಾಗಿ ಬರುತ್ತೆ ಇದು ದೋಸೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಡನ್ ಅಂತ ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡಬೇಕು ಅನ್ನುವಾಗ ಈ ಥರ ಮಾಡ್ಕೋಬೋದು. ಮತ್ತು ಸಂಡೇ ಅಂಥ ಟೈಮಲ್ಲೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ಹೆಲ್ದಿ ಕೂಡ. ಶುಗರ್ ಪೇಷೆಂಟ್ ಇರೋರ ಮನೆಯಲ್ಲಂತೂ ರಾಗಿ ತುಂಬ ಯೂಸ್ ಮಾಡ್ತಾರೆ. ಹಾಗಾಗಿ ಒಂದೇ ಥರದ್ದು ಏನು ಮುದ್ದೆ ತಿನ್ನೋದು ಅಂತ ಬೇಜಾರಾದಾಗ ಈ ಥರ ಮಾಡ್ಕೊಡ್ಬೋದು ನೋಡಿ. ಎಲ್ಲನೂ ರೆಡಿ ಆಯಿತು. ಅದಕ್ಕೆ ಚಟ್ನಿ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಈ ದೋಸೆಗೆ ಚಟ್ನಿ ಪಲ್ಯ ಏನು ಬೇಕಾಗಲ್ಲ ಫ್ರೆಂಡ್ಸ್. ಬಿಸಿ ಇದ್ದಂತೆಯೇ ತುಪ್ಪ ಸವರ್ಕೊಂಡು ತುಪ್ಪ ತಿನ್ನೋ ಅಂಥವ್ರದೇ ತಿನ್ಬೋದು. ಎಷ್ಟು ತೆಳುವಿದೆ ನೋಡಿ, ಪೇಪರ್ ಥರ ಅಷ್ಟು ತೆಳುವಿದೆ. ಹಾಗೆಯೇ ಕ್ರಿಸ್ಪಿ ಇದೆ ನೋಡಿ. ಕರಕ್ ಅಂತ ಸೌಂಡ್ ಬರುತ್ತೆ ಇದನ್ನ ಮುರಿದ್ರೆ ನೋಡಿ. ಕರಮ್ ಅಂತ ಸೌಂಡ್ ಬರ್ತೈತೆ.
ಅಷ್ಟು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ, ತೆಳುವಾಗಿ ಬಂದಿದೆ, ಸಖತ್ತಾಗಿದೆ ನಿಜವಾಗ್ಲೂ. ನೀವು ಯಾವ ಥರ ಚಟ್ನಿ ಬೇಕಾದರೂ ಮಾಡ್ಕೋಬೋದು. ಇದಕ್ಕೆ ಸೂಪರಾಗಿದೆ ನಿಜವಾಗ್ಲೂ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಈ ರೆಸಿಪಿ. ಖಂಡಿತ ವಾರದಲ್ಲಿ ಒಂದು 2 ಸತಿ 3 ಸತಿ ಬೇಕಾದರೆ ಮಾಡ್ಕೊಬೋದು. ಮುದ್ದೆ ತಿನ್ನೋಕ್ಕೆ ಬೇಜಾರಾಗುತ್ತೆ ಅನ್ನೋಂಥವ್ರು ಈ ಥರ ಒಂದೊಂದು ಸಡನ್ ಅಂತ ಮಾಡ್ಕೋಬೋದು. ಸಡನ್ ಆಗುವಂಥದ್ದು ಇದು ರೆಸಿಪಿ, ಈಸಿ, ಹಾಗೆಯೇ ಟೇಸ್ಟಿ ಕೂಡ, ಹೆಲ್ದಿ ಕೂಡ. ತುಂಬ ಅಂದರೆ ತುಂಬ ಹೆಲ್ದಿ ಫುಡ್ ಇದು. ಸಖತ್ತಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ. ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ, ಸ್ನೇಹಿತರಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಮತ್ತು ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ. ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಬರ್ತಾಯಿದ್ದೀನಿ. ಅದೇ ತನಕ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.